ಗ್ರಾಮೀಣ ಹೋಮ್ ಫುಡ್ಸ್ ಬಳ್ಳಾರಿ ರಸ್ತೆ ಭಾರತಿ ಚಿತ್ರಮಂದಿರದ ಮುಂಭಾಗ ಚಟ್ನಿ ಪುಡಿ, ಉಪ್ಪಿನಕಾಯಿ, ಹಪ್ಪಳ, ಅವಲಕ್ಕಿ, ಸಂಡಿಗೆ ಮುಂತಾದ ಮನೆಯ ತಿಂಡಿ ತಿನಿಸುಗಳು ಲಭಿಸುತ್ತವೆ. ಅತಿ ಕಡಿಮೆ ದರದಲ್ಲಿ ಈ ಎಲ್ಲ ತಿಂಡಿ ತಿನಿಸುಗಳು ಲಭಿಸುತ್ತವೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ಪಾವಗಡ ಪಟ್ಟಣದ ಭಾರತಿ ಚಿತ್ರಮಂದಿರದ ಮುಂಭಾಗ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಗ್ರಾಮೀಣ ಹೋಮ್ ಫುಡ್ಸ್ ಬನ್ನಿ, ಒಮ್ಮೆ ಭೇಟಿ ಕೊಡಿ. ಅತಿ ಕಡಿಮೆ ದರದಲ್ಲಿ ಈ ಎಲ್ಲ ಮನೆಯ ತಿಂಡಿ ಪದಾರ್ಥಗಳು ಲಭಿಸುತ್ತವೆ. ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಸಮೀಪ ಅಂದರೆ ಎಸ್ಎಸ್ಕೋ ಬೈಲೂರು ರಂಗಮಂದಿರದ ಮುಂಭಾಗ ಇರುವ ಸುಪ್ರಸಿದ್ಧ ಕೋನೇರು. ಈ ಒಂದು ಕೋನೇರು ಹೆಸರು ಇದನ್ನು ಗುಂಡಾಲಮ್ಮ ಕಲ್ಯಾಣಿ ಎಂದು ಕರೆಯಲಾಗುತ್ತದೆ ಅಂತೆ. ಈ ಒಂದು ಕಲ್ಯಾಣಿಯನ್ನು ಮುಚ್ಚಿರುವುದರಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವೀರಲಗೊಂದಿ ನರಸಿಂಹ ಎನ್ನುವರು ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದಾರೆ. ಪಾವಗಡದಲ್ಲಿ ಇಂತಹ ಅನೇಕ ಕಲ್ಯಾಣಿಗಳನ್ನು ಮುಚ್ಚಿ ಭೂ ಕಬಳಿಕೆ ಮಾಡಿರುವ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಈ ಹಿಂದೆ ಸಾರ್ವಜನಿಕರು ದೂರುತ್ತಿದ್ದರು. ಈ ಕಲ್ಯಾಣಿಯು ಗುಂಡಾಲಮ್ಮ ಕಲ್ಯಾಣಿ ಎಂದು ಹೆಸರಾಗಿದ್ದು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಜಿಲ್ಲೆಯಲ್ಲಿ ಮೆಟ್ಟಿಲುಗಳಿಂದ ಕೂಡಿರುವ ಕಲ್ಯಾಣಿ ಎಂದು ನಮೂದಾಗಿದೆ. ಇನ್ನು ಈ ಒಂದು ಗುಂಡಾಲಮ್ಮ ಕಲ್ಯಾಣಿಯು ಬಿ ಖರಾಬ್ ಆಗಿದ್ದು, ಆದರೆ ತಾಂತ್ರಿಕ ದೋಷದಿಂದ ಎ ಖರಾಬ್ ಆಗಿದೆ. ಆದ್ದರಿಂದ ಕೂಡಲೇ ತಕ್ಷಣವೇ ಇದನ್ನು ಎ ಖರಾಬಿಂದ ಬಿ ಖರಾಬ್ಗೆ ಮಾರ್ಪಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿಡಬೇಕೆಂದು ನರಸಿಂಹಯ್ಯನವರು ಆಗ್ರಹಿಸುತ್ತಿದ್ದಾರೆ. ಅಲ್ಲದೆ ಪಾವಗಡ ಪಟ್ಟಣದಲ್ಲಿ ರಾಜ್ಯದಲ್ಲಿ ಅತ್ಯಂತ ಸುಪ್ರಸಿದ್ಧ ಶನಿಮಹಾತ್ಮ ದೇವಸ್ಥಾನವಿದ್ದು, ಈ ದೇವಸ್ಥಾನಕ್ಕೆ ನಿತ್ಯ ನೂರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಈ ಒಂದು ಭಕ್ತರಿಗೆ ಸ್ನಾನ ಮಾಡಲು ಈ ಒಂದು ಕಲ್ಯಾಣಿಯನ್ನು ಪುನರ್ಜೀವನಗೊಳಿಸಿ ಪುರಸಭೆಯವರು ಹ್ಯಾಂಡ್ ಓವರ್ ಮಾಡಿಕೊಂಡು ಅಭಿವೃದ್ಧಿಗೊಳಿಸಬೇಕೆಂದು ಸಹ ಅವರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಾವೀಗ ಈ ಒಂದು ಫೋಟೋದಲ್ಲಿ ನೋಡ್ತಾ ಇರೋದೇ ಗುಂಡಾಲಮ್ಮ ಕಲ್ಯಾಣಿ, ಅತ್ಯಂತ ಪುರಾತನ ಪವಿತ್ರವಾದ ಈ ಒಂದು ಕಲ್ಯಾಣಿ. ನೋಡಿದ್ರಲ್ಲ ಹಿಂಗಿದೆ, ನಾವು ತೆಗೆಸಿದ್ದಾಗ. ಅಲ್ಲದೆ ಈ ಕಲ್ಯಾಣಿಯನ್ನು ಯಾರ ಅನುಮತಿಯೂ ಇಲ್ಲದೆ ಬಿ ಖರಾಬಾಗಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರುವಂಥ ಈ ಒಂದು ಕಲ್ಯಾಣಿಯನ್ನು ಮಾಲೀಕರು ಮುಚ್ಚಿದ್ದು ಅವರ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕೆಂದು ಅವರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ. ಅಲ್ಲದೆ ಮಧುಗಿರಿಯ ಉಪವಿಭಾಗಾಧಿಕಾರಿಗಳಾದ ಗೋಟೂರು ಶಿವಪ್ಪನವರು ಆಧರಿತ ಸರ್ವೆಯವರಿಗೆ ಈ ತಕ್ಷಣ ಈ ಒಂದು 27 ಗುಂಟೆ ಜಾಗಕ್ಕೆ ಬೌಂಡರಿಯನ್ನು ಫಿಕ್ಸ್ ಮಾಡಿ ಸ್ಟ್ರಕ್ಚರನ್ನು ನೀಡಬೇಕು ಎಂದು ಅವರು ಆದೇಶಿಸಿದ್ದಾರೆ. ಇನ್ನು ಈ ವೇಳೆ ಮಧುಗಿರಿಯ ಎಸಿ ಗೋಟೂರು ಶಿವಪ್ಪ ಅವರ ಜೊತೆಯಲ್ಲಿ ಪಾವಗಡ ತಹಶೀಲ್ದಾರ್ ವೈ ರವಿ, ಕಸಬಾ RI ರಾಜಗೋಪಾಲ್, BA ರಾಜೇಶ್ ಮತ್ತು ಕಂದಾಯ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖಾ ಅಧಿಕಾರಿಗಳು ಮತ್ತು ದೂರುದಾರರ ವೀರಲಗೊಂದಿ ನರಸಿಂಹಯ್ಯ ಹಾಜರಿದ್ದರು. ಇನ್ನು ಸ್ಥಳ ತನಿಖೆ ನಂತರ ಮಧುಗಿರಿ ಎಸಿ ಗೋಟೂರು ಶಿವಪ್ಪ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ. ಕೋನೇರು ಬಾವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಇದರ ಸಂಬಂಧ ವರದಿ ನೀಡಲಿಕ್ಕೆ ಮಾನ್ಯ ನ್ಯಾಯಾಲಯ ಸೂಚಿಸಿರೋದರಿಂದ ಈ ಒಂದು ಇಂದು ತಹಸೀಲ್ದಾರ್ ಮತ್ತು ADLR ಮತ್ತು ದೂರುದಾರರ ಸಮಕ್ಷಮ ಭೇಟಿ ನೀಡಿದ್ದೀನಿ. ಏನಿದೆ ಅಂತಕ್ಕಂಥದ್ದು ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಏನು ಸ್ಥಳ ಮಹಾಜರನ್ನು ಮಾಡ್ಕೊಳ್ತೀವಿ. ಆನಂತರ ಸಂಬಂಧಿಸಿರ್ತಕ್ಕಂಥ ಇಲಾಖೆಗಳು, ಸರ್ವೆ ಇಲಾಖೆ ಮತ್ತು ತಹಸೀಲ್ದಾರ್ ಅವರಿಂದ ವರದಿ ತರಿಸ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಲಾಗಿದೆ. ಸರ್, ಇದು ಸರ್ವೆ ನಂಬರ್ ಎಷ್ಟು ಬರುತ್ತೆ? ಓನರ್ ಹೆಸರೇನು ಸರ್? ಓನರ್ ಹೆಸರು 353/2A1 ಸರ್ವೆ ನಂಬರ್. ಬದಲಾಗುತ್ತಿರುವ ರಾಜಕೀಯ ಸನ್ನಿವೇಶದಲ್ಲಿ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಮತ್ತು ವಾಲ್ಮೀಕಿ ಮುಖಂಡರಾದ ಮಾಜಿ ಮಂತ್ರಿಗಳಾದ KN ರಾಜಣ್ಣನವರನ್ನ ಪುನಃ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಿ ಸಚಿವರನ್ನಾಗಿಸಬೇಕೆಂದು ಆಗ್ರಹಿಸಿ ಗುರುವಾರ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪಾವಗಡ ತಾಲೂಕು ನಿಡಗಲ್ ಆಶ್ರಮದ ಶ್ರೀ ವಾಲ್ಮೀಕಿ ಸಂಜಯ ಕುಮಾರ ಸ್ವಾಮೀಜಿ ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹಿಸಿದ್ದಾರೆ. ಇಲ್ಲಿ 3 ಜನ ಕೊಟ್ಟಿದ್ದರು. ನಾಗೇಂದ್ರ ಅವರನ್ನ ಯಾವುದೋ ಒಂದು ವಿಕೇಂದ್ರವಾಗಿ ಅವರನ್ನು ರಾಜೀನಾಮೆ ತಗೊಂಡ್ರು. ಸನ್ಮಾನ್ಯ KN ರಾಜಣ್ಣ ಕೊಟ್ಟರು. ಇರ್ತಕ್ಕಂಥವ್ರು ಒಬ್ಬರೇ. ಹೀಗಾಗಿ ಆ ಖಾಲಿ ಮಂತ್ರಿಗಳು ಹುದ್ದೆ ರಾಜ್ಯದ ಪ್ರಶ್ನೆಗೆ ನಡೀತಕ್ಕಂಥ ರಾಜಕೀಯ ದೊಂಬರಾಟದಲ್ಲಿ
ಯಾವ ಮುಖ್ಯಮಂತ್ರಿ ಆಗ್ತಾರೋ, ಯಾವ ಸರ್ಕಾರ ಬದಲಾವಣೆ ಆಗ್ತೋ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಸರ್ಕಾರಗಳು ಬದಲಾವಣೆ ಆಗ್ತಕ್ಕಂಥ ಸನ್ನಿಹಿತ ಕಾಲ ಬಂದಾಗ ಇಲ್ಲಿವರೆಗೆ ಕಾಂಗ್ರೆಸ್ ತನ್ನದೇ ಆಗಿರ್ತಕ್ಕಂಥ ನಾನು ದಲಿತರ ಪರ, ಬಡವರ ಪರ, ದೀನದಲಿತರ ಪರ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು ಸುಮಾರು 75-80 ವರ್ಷಗಳಿಂದ. ಏನು ಸ್ವತಂತ್ರ ಬಂತು ಅದಕ್ಕಿಂತ ಮುಂಚೆ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ತಿಳ್ಕೊತ ಬಂದಿದ್ದು. ಹಾಗಾಗಿ ಇಲ್ಲಿ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೆ, ಒಂದು ದಲಿತರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ, ಅವರಿಗೊಂದು ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು. ಹಾಗಾಗಿ ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಪಾಳೆಗಾರ ಲೋಕೇಶ್, ಭಾಸ್ಕರ ನಾಯಕ, ಮೀನುಗುಂಟಲ್ಲಿ ಶಿವಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.